ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಕಲರ್ನಲ್ಲಿ ಸೀರೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, 2 ತರಹದ ಕುಚ್ಚುಗಳನ್ನು ತೊಗೊಂಡಿದ್ದೀನಿ. ಒಂದಿಲ್ಲಿ 75 ಎಳೆ ಇದೆ, ಇದು 75 ಎಳೆ ಇದೆ. ಇದನ್ನು ನಾವು ಡಬಲ್ ಮಾಡಿಕೊಂಡಾಗ, ಎರಡನ್ನು ಸೇರಿ ಹಾಕ್ಕೊಂಡಾಗ 150 ಆಗುತ್ತೆ. ಹಾಗೆ ಇಲ್ಲಿ ಕುಚ್ಚನ್ನು ಮಾಡ್ಕೋತೀವಲ್ಲ, ಅವಾಗ ನಮಗೆ 300 ಎಳೆ ಆಗುತ್ತೆ. ಇದಕ್ಕೆ ನೋಡಿ, ನಾನು ಈ ಥರ ಗಮ್ ಹಚ್ಚಿ ಇದನ್ನು ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಾವು ಸೀರೆಗೆ ಹೋಲ್ ಹಾಕಿ ಇದನ್ನು ಈ ಥರ ತಗೋತೀವಲ್ಲ, ಆವಾಗ ತುಂಬಾ ಸಲೀಸಾಗಿ ಬರುತ್ತೆ, ಎಲ್ಲೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಇದನ್ನು ಯಾವ ಥರ ಮಾಡಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಕುಚ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ. ಹಾಗೆ ಇದನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಷ್ಟು ನೀಟಾಗಿ ಬಂದಿದೆ ಕುಚ್ಚು. ಒಂದು ವೇಳೆ ಸ್ಟ್ರೇಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಕೈಗೆ ನೀರನ್ನು ಅದ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಇದೇ ಥರ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ನಾನು ಜರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ಕರೆಕ್ಟಾಗಿ ಕಟ್ ಆಗುತ್ತೆ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಇದರಿಂದ ಮಾಡ್ಕೊಳ್ಳೋದ್ರಿಂದ ಸೀರೆ ಕೂಡ ಹಾಳಾಗೋದಿಲ್ಲ. ಹಾಗೆ ನಾನಿಲ್ಲಿ ಥ್ರೆಡ್ಡನ್ನು ಯೂಸ್ ಮಾಡೋದು ವರ್ಧಾ ಮತ್ತು ನಂದಿ ಕಂಪ್ನಿ, ಈ 2 ಬ್ರ್ಯಾಂಡನ್ನು ನಾನು ಯೂಸ್ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಇವಾಗ ನೋಡಿ, ನಮಗೆ ಕುಚ್ಚನ್ನು ಈ ಥರ ಮಾಡಿ ಇಟ್ಕೊಂಡಿರ್ತೀವಲ್ಲ, ಒಂದು ರೀಲ್ ಪೂರ್ತಿ ಖಾಲಿ ಆದಾಗ ಸೇಮ್ ಕಲರ್ ಥ್ರೆಡ್ ಬೇಕಂದರೆ ನಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಇದ್ರ ಮೇಲೆ ರ್ಯಾಪರ್ ಇರುತ್ತೆ ನೋಡಿ, ಅದ್ರ ಮೇಲೆ ಈ ಥರ ನಂಬರ್ ಇರುತ್ತೆ. ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಒಳಗಡೆ ಹಾಕಿಟ್ಬಿಟ್ರೆ, ನಾವು ಶಾಪ್ಗೆ ಹೋಗಿ ಬರೀ ಈ ರ್ಯಾಪರನ್ನು ತೋರಿಸಿದ್ರೆ ಸಾಕು, ನಮಗೆ ಸೇಮ್ ಕಲರ್ ಥ್ರೆಡ್ ಸಿಕ್ಬಿಡುತ್ತೆ. ನೀವು ಯಾವುದೇ ರೀತಿಯ ಥ್ರೆಡ್ ಒಯ್ಯೋ ಅವಶ್ಯಕತೆ ಇರೋದಿಲ್ಲ. ಒಂದೊಂದು ಸಲ ಸಿಗೋದಿಲ್ಲ ಸೇಮ್ ಥ್ರೆಡ್. ಅದಕ್ಕೋಸ್ಕರ ಈ ರ್ಯಾಪರ್ ಮೇಲೆ ನಂಬರ್ ಇರುತ್ತೆ, ಅದನ್ನು ಇಟ್ಕೊಂಡ್ರೆ ಸಾಕು. ಈ 2 ಬ್ರ್ಯಾಂಡ್ಗಳು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ 2 ಬ್ರ್ಯಾಂಡ್ನ ನಾನು ಯೂಸ್ ಮಾಡೋದು. ಜಾಸ್ತಿ ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಹೇಳಿದ್ದೀನಿ. ಹಾಗೆ ಈ ಡಿಸೈನ್ಗೆ ನಾನು 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸನ್ನು ಯೂಸ್ ಮಾಡ್ಕೋತಿದ್ದೀನಿ. ಬರೀ ಈ ಬೀಡ್ಸನ್ನು ಮಾತ್ರ ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಮೊದಲೇ ಸೀರೆಗೆ ಮಾರ್ಕ್ ಮಾಡಿಕೊಂಡು ಮಾಡ್ತೀನಂದರೆ ಮಾಡ್ಕೋಬೋದು. ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಮೊದಲು ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. 75 ಎಳೆ ಇರುವ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಹೋಲನ್ನು ಮಾಡ್ಕೋತೀನಿ. ಇನ್ನೊಂದು ಮಾಡ್ಕೊಂಡಿದ್ನಲ್ಲ, ಇದು ಕೂಡ 75 ಎಳೆ ಇದೆ. ಇದನ್ನು ಕೂಡ ಈ ಥರ ತಗೊಂಡು ಬರ್ತೀನಿ. ಎರಡನ್ನು ಸಮವಾಗಿ ತಗೊಳ್ಳಿ ಈ ಥರ. ಓಕೆ, ಇದನ್ನ ಇಟ್ಕೊಳ್ಳಿ ಸಮವಾಗಿ. ಈ ಥರ ಬರಲಿ, ನೀಟಾಗಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ ಕರೆಕ್ಟಾಗಿ. ಇನ್ನೂ ದಪ್ಪ ಬೇಕಿದ್ದರೆ 87 ಕೂಡ ತಗೋಬೋದು. ಓಕೆ, ಈ ಥರ ಇಟ್ಕೊಂಡ್ಮೇಲೆ ಈಗ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಈ ಥರ ಬ್ಯಾಕ್ ಸೈಡಿಂದ ಕರೆಕ್ಟಾಗಿ ಮಿಡಲ್ನಲ್ಲಿ ತಗೊಂಡು ಬನ್ನಿ. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಜರಿ ಥ್ರೆಡ್ ಈ ಥರ ಬಿಟ್ಕೊಂಡು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಸುತ್ತಕೊಂಡು ನೋಡಿ, ಈ ಥರ ಒಂದು ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಸಲ ಜರಿ ಥ್ರೆಡನ್ನು ಸುತ್ತಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಒಂದು 3 mm ಇರುವಂತಹ ಈ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕಂದ್ರೆ ಈ ಥರ ನಮ್ಮ ಎಡಗೈನ ಈ ಬೆರಳಿಂದ ಇದನ್ನು ಈ ಥರ ಟೈಟಾಗಿ ಹಿಡ್ಕೊಂಡು ಮತ್ತೆ ಜರಿ ಥ್ರೆಡನ್ನು ನಾವು ಸುತ್ಕೋಬೇಕು. ಮತ್ತೆ ಒಂದು 3 ಸಲ ನಾನು ಈ ಥರ ಸುತ್ಕೋತೀನಿ ನೋಡಿ. ಸುತ್ಕೊಂಡ್ಮೇಲೆ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ನೋಡ್ಕೊಳ್ಳಿ, ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು 1 ಇಂಚ್ ಆಗಷ್ಟು ತಗೊಂಡಿದ್ದೀನಿ ಇಲ್ಲಿ.
1 ಇಂಚ್ ಆಗೋಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಕರೆಕ್ಟಾಗಿ 1 ಇಂಚ್ ಇದೆ. ಹಾಗೆ ಅಂದಾಜು ಮೇಲೆ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಇನ್ನೂ ಶಾರ್ಟ್ ಬೇಕಿದ್ರೆ ಶಾರ್ಟ್ ಕೂಡ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಕುಚ್ಚಿಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಮತ್ತೆ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಮತ್ತೆ ಇವಾಗ ಈ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಹೋಲನ್ನು ಮಾಡ್ಕೋತೀನಿ. ಇನ್ನೊಂದು ಕುಚ್ಚಿತ್ತಲ್ಲ ಅದನ್ನು ಕೂಡ ಈ ಥರ ತಗೊಂಡು ಬರ್ತೀನಿ. ಇವಾಗ ಎರಡನ್ನು ಈ ಥರ ತಗೊಂಡು ಬಂದು ಸಮವಾಗಿ ಇಟ್ಕೊಳ್ಳಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿರ್ತೀವೋ ಅಷ್ಟೇ ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ನೀಡಲ್ ತಗೊಂಡು ಬನ್ನಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಳ್ಳಿ. ಈಗ ನೋಡಿ ಈ ಥರ ಹೂ ಕಟ್ತೀವಲ್ಲ ಈ ಥರ ಕೂಡ ನಾವು ಲಾಕನ್ನು ಮಾಡ್ಕೋಬೋದು. ಈ ಥರ ಒಂದ್ಸಲ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಸಲ ಸುತ್ಕೋತೀನಿ. ಕೆಲವೊಬ್ರು ಜರಿ ಥ್ರೆಡನ್ನು ಸಿಂಗಲ್ ತಗೊಂಡು ಕೈಯಿಂದನೇ ಹಾಕ್ತಾ ಇರ್ತಾರೆ. ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೈಮ್ ಹಿಡಿಯುತ್ತೆ. ಈ ಥರ ನೀಡಲ್ಗೆ ಪೋಣಿಸ್ಕೊಂಡು ಹಾಕೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ನೋಡಿ ಮತ್ತೆ ಬೀಡ್ ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡಿಕೊಂಡು ಮತ್ತೆ ಈ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊತಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ಡು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಿಕೊಂಡೆ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡಿಕೊಂಡೆ. ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ನೀವು ಒಂದ್ಸಲ ಟ್ರೈ ಮಾಡಿ. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬೇಕು ಅಂತ ಕಸ್ಟಮರ್ಗಳು ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ನೀವು ಸ್ವಲ್ಪ ಒಂದು 2 ಕುಚ್ಚಾಕಿ ನೀವು ಕ್ಯಾಟ್ಲಾಗನ್ನು ಮಾಡಿಟ್ಕೊಂಡ್ರೆ ತೋರಿಸಿದ್ರೆ ತುಂಬ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ನೆಕ್ಸ್ಟ್ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೂ. ಓಕೆ ಫ್ರೆಂಡ್ಸ್, ನೋಡಿ ಒಂದು 5 ಕುಚ್ಚುಗಳನ್ನು ಮಾಡಿದ್ದೀನಿ. ಈ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಸೀರೆಗೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ಈ ಥರ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಥರ ಡಿಸೈನ್ಗಳನ್ನು. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಕುಚ್ಚು ಶಾರ್ಟ್ ಬೇಕಿದ್ದರೆ ಇನ್ನೂ ಶಾರ್ಟ್ ಕೂಡ ಮಾಡ್ಕೋಬೋದು. ಹಾಗೆ ಬೀಡ್ ಕೂಡ ಅಷ್ಟೇ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.